ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಆಟೋ ಗಂಗಾಧರ್ ನೆಲಮಂಗಲ. ಸ್ನೇಹಿತರೆ, ಈ ದಿನ ನಮ್ಮ ಪೊಲೀಸರ ಜೊತೆ ಮತ್ತು ಒಂದು ಪೇಷಂಟು ನಮ್ಮ MLA ಸರ್ ಅವರು ರಂಗನಾಥ್ ಸರ್ ಅಂತ ಕುಣಿಗಲ್ MLA ಸರ್ ಅವರು ಒಬ್ಬ ವ್ಯಕ್ತಿಯನ್ನು ಅಲ್ಲೇ ಸ್ನಾನ ಮಾಡಿಸಿ ಮತ್ತು ಬಟ್ಟೆ ಎಲ್ಲ ಹಾಕಿಸಿ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಶಿವಲಿಂಗಯ್ಯ ಸರ್ ಸಮ್ಮುಖದಲ್ಲಿ. ಮತ್ತು ನಮ್ಮ ಡ್ರೈವರ್ಸು ರೇಣುಕಪ್ಪರ ಜೊತೆ ಕಳಿಸ್ಕೊಟ್ಟಿದ್ದಾರೆ ಆಂಬುಲೆನ್ಸಲ್ಲಿ. ಸಾರ್ವಜನಿಕರ ಆಂಬುಲೆನ್ಸ್ ಅಲ್ಲ, ಸಾರ್ವಜನಿಕ ಆಸ್ಪತ್ರೆ ಕುಣಿಗಲ್ಲು ನೋಡಿ, ಅಲ್ಲಿಂದ ಬಂದಿದ್ದಾರೆ. ಮಾತಾಡ್ಸೋಣ. ಆನಂತರ ನಮ್ಮ ಸರ್ವರನ್ನ ಎಲ್ಲರೂ ಮಾತಾಡ್ಸೋಣ. ಈ ವ್ಯಕ್ತಿ ಯಾರು ಏನು ಎತ್ತ ಅಂತ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿ ಸಿಗ್ಬೋದು. ಸಿಕ್ಕಿದ್ರೆ ಅವ್ರ ಮನೆಗೆ ಕಳಿಸ್ಕೊಡೋಣ. ಯಾಕೆಂದರೆ ನಾವು ಈಗ ನಮ್ಮ ಪೊಲೀಸವ್ರ ಸಮ್ಮುಖದಲ್ಲಿ ಕರ್ಕೊಂಬಂದಿದ್ದಾರೆ ಅಲ್ಲಿಂದ ಕುಣಿಗಲಿಂದ ನಲ್ಮೂಲಕ್ಕೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ನಮಸ್ತೆ, ಬನ್ನಿ. ಬನ್ರಿ, ಇಲ್ಲ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಏನು ಹೆಸರು ಸರ್? ನನ್ನ ಹೆಸರು ಪೂರ್ತಿ ಹೆಸರು ಪ್ರಭಾಕರ್ ರೆಡ್ಡಿ ಅಂತ. ಪ್ರಭಾಕರ್ ರೆಡ್ಡಿ? ಹೌದು ಸರ್. ಏನಾಗಿದೆ ನಿಮಗೆ? ಸರ್ ನನಗೆ 1 ವರ್ಷದ ಕೆಳಗಡೆ ಈ ಕಾಲ್ಗೆ ಈ ಕೈಗೆ ಸ್ಟ್ರೋಕ್ ಹೊಡೆದಿತ್ತು. ಆದ್ರೂ ಈ ಕಡ್ಡಿ ಹಿಡ್ಕೊಂಡು ನಡ್ಕೊಂಡು ಓಡಾಡ್ತಿದ್ದೆ. ಈ ಕುಣಿಗಲ್ಗೆ ಹೋದೆ ಸರ್. ಟಾರು ಈಗ ಆಯ್ತು, ಅವೆಲ್ಲ ಬೇಡ. ಬನ್ನಿ ಇಲ್ಲ ಹತ್ರ. ನಿಮ್ಮ ಹೆಸರು? ಪ್ರಭಾಕರ್ ರೆಡ್ಡಿ. ಪ್ರಭಾಕರ್ ರೆಡ್ಡಿ. ನಿಮ್ಮ ತಂದೆ ಹೆಸರು? ವೆಂಕಟ ರೆಡ್ಡಿ. ವೆಂಕಟ ರೆಡ್ಡಿ. ನಿಮ್ದು ಯಾವ ಊರು? ಸರ್ ನಮ್ಮ ತುರುವೇಕೆರೆ ಹತ್ರ ಬಾಣಸಂದ್ರ. ಬಾಣಸಂದ್ರ. ನೀವು ಎಷ್ಟು ಜನ ಮಕ್ಕಳು? ಸರ್ ನಾವು 3 ಜನ. 3 ಜನ. ನಿಮ್ಮ ಹೆಸರು? ಪ್ರಭಾಕರ್ ರೆಡ್ಡಿ. ಅಣ್ಣನ ಹೆಸರು? ತಮ್ಮನ ಹೆಸರು? ಇಬ್ರು ಅಣ್ಣದಿರು. ಒಬ್ಬ ಭಾಸ್ಕರ್ ರೆಡ್ಡಿ ದೊಡ್ಡವನು, ಇನ್ನೊಬ್ಬ ಸುಧಾಕರ್ ರೆಡ್ಡಿ. ತುರುವೇಕೆರೆ? ಹ್ಮ್ ಸರ್. ತುರುವೇಕೆರೆ ಪಕ್ಕ ಬಾಣಸಂದ್ರ. ಬಾಣಸಂದ್ರ. ಬಾಣಸಂದ್ರ ಅಕ್ಕ ಪಕ್ಕ? ಇಲ್ಲ ಸರ್, ಅದೇ ಬಾಣಸಂದ್ರ. ಸ್ವಂತ ಊರು ಅದೇನಾ? ಸ್ವಂತ ಊರು ಅದೇ. ಮನೆ ಇದೆಯಾ? ಇದೆ ಸರ್, ಆದ್ರೆ ನಮ್ಮ ಚಿಕ್ಕಮ್ಮ ಸೇರ್ಸಲ್ಲ. ಇರ್ಲಿ. ಬಾಣಸಂದ್ರ, ಬಾಣಸಂದ್ರ, ತುರುವೇಕೆರೆ ಪಕ್ಕ. ನೋಡಿ ಸ್ನೇಹಿತರೆ, ಯಾರಾದ್ರೂ ಬಾಣಸಂದ್ರ ತುರುವೇಕೆರೆಯವರು ಯಾರಾದ್ರೂ ಅಣ್ಣ ತಮ್ಮಂದಿರು ನನ್ನ ಫಾಲೋವರ್ಸು ಯಾರು ಇದ್ರೆ ನೋಡಿ ಗ್ರಾಮಕ್ಕೆ ಶೇರ್ ಮಾಡಿ. ಯಾಕಂದ್ರೆ ನೋಡಿ ಈ ತರ ಇದಾರೆ ಪಾಪ, ಫುಲ್ಲು ಬೆಡ್ ರಿಡನ್. ಯಾಕಂದ್ರೆ ಫುಲ್ಲು ಓಡಾಡಕ್ಕಾಗಲ್ಲ. ಆಗುತ್ತಾ ಇಲ್ವಾ? ಇಲ್ಲ ಸರ್, ಈ ಕಾಲ್ ತುಂಬಾ ಪೇನ್ ಬಂದ್ಬಿಟ್ಟಿದೆ. ಓಡಾಡಕ್ಕೆಲ್ಲ ಆಗಲ್ಲ, ಎಲ್ಲ ಕೂತಿದ್ದ ಜಾಗದಾಗೆ. ಹ್ಞೂ ಸರ್, ಕರೆಕ್ಟಾ? ಹಂಗೆ ಆಗ್ಬಿಟ್ಟಿದೆ ಸರ್. ಒಂದು 15 ದಿವಸದಿಂದ ಹಂಗಾಗಿದೆ. ನೋಡಿ ಸ್ನೇಹಿತರೆ, ಇವರು ಪಾಪ ಫುಲ್ಲು ಬೆಡ್ ರಿಡನ್ನು, ಎದ್ದೊಳಕ್ಕೂ ಆಗಲ್ಲ. ಇಲ್ಲೇ ಪಾಪ ಬಾತ್ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ಕ್ಲೀನ್ ಮಾಡೋಣ ಬನ್ನಿ. ಸರ್, ಇವರು ನಿಮಗೆ ಇನ್ಫಾರ್ಮೇಷನ್ ಯಾರು ತಿಳಿಸಿದ್ರು ಸರ್? ನಮಗೆ ಹಾಸ್ಪಿಟ್ಲ್ ಕಡೆಯಿಂದ ತಿಳಿಸಿದಾಗ MLA ಸಾಹೇಬರು ಮತ್ತು ಹಾಸ್ಪಿಟ್ಲ್ ಸಿಬ್ಬಂದಿಯವರು ತನ್ನ ರಿಕವರಿ ಮಾಡ್ಕೊಂಡು ಕ್ಲೀನ್ ಮಾಡಿ ಮಾಹಿತಿ ಕೊಟ್ಟು ಈ ಥರ ನಿಮ್ಮ ಆಶ್ರಮಕ್ಕೆ ಸೇರಿಸಿ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ MLA ಸಾಹೇಬ್ರನ್ನೇ ಇಲ್ಲಿಗೆ ಖುದ್ದಾಗಿ ಕಳಿಸ್ಕೊಟ್ಟಿದ್ರು. ನೋಡಿ ಸ್ನೇಹಿತರೆ, ನಮ್ಮ ಅಲ್ಲಿ ಸುವರ್ಣ ನ್ಯೂಸ್ ಅಂತ ಬಂದಿದ್ರಲ್ಲ ಚಾನಲ್ ಅವರು, ಸಂಪೂರ್ಣ ನ್ಯೂಸ್ ಅವರು ನರಸಿಂಹರಾಜು ಅಂತ ನಮ್ಮ ಸ್ನೇಹಿತರು MLA ಅವ್ರ ಗಮನಕ್ಕೆ ತಲುಪಿಸಿದಾಗ ನೋಡಿ ಈ ಥರ ನಮ್ಮ ಪೊಲೀಸರೆಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಈಗ ಈ ದಿನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಈ ಯಾರಾದರೂ ವಾರಸ್ದಾರರು ಸಿಕ್ಕಿದ್ರೆ ಅವ್ರ ಮನೆಗೆ ಕಳಿಸ್ಕೊಡ್ಬೋದು. ಈಗ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಪ್ರಚಾರಕ್ಕಾಗೆಲ್ಲ ಯಾರಾದರೂ ನೋಡಬೇಕು ಅಂತ ತಿಳ್ಕೊಂಡಿರೋರು ನಮ್ಮ ನೆಲಮಂಗಲದಲ್ಲಿ ಆಟೋ ಗಂಗಾಧರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಮ್ಮ ಅಡ್ರೆಸ್ ಬರುತ್ತೆ. ವಿಡಿಯೋ ಮೇಲೆ ಕೂಡ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕೂಡ ಕರೆ ಮಾಡ್ಬೋದು. ಯಾಕೆಂದರೆ ಇದು ಕೂಡ ಬಿಲ್ಡಿಂಗ್ ಖಾಲಿ ಮಾಡಬೇಕು ನಾನು. ಯಾಕೆಂದರೆ ಬಾಡಿಗೆ ಪಡೆದು ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸಪೋರ್ಟ್ ಮಾಡಿ. ಯಾರಾದರೂ MLA ನಮ್ಮ ನೆಲಮಂಗಲ ತಾಲೂಕಿನ MLA ಅವ್ರಿಗೆ ಯಾರಿಗಾದ್ರು ಹೇಳಿ ಸ್ವಲ್ಪ ಜಾಗ ಕೊಡಿಸಿ. ನೋಡಿ, ಈಗ ನಮ್ಮ ರಂಗನಾಥ್ ಸರ್ ಅವರು MLA ಅವರು, ಕುಣಿಗಲ್ MLA ಅವರು ಒಬ್ಬ ಅನಾಥರನ್ನ ರಕ್ಷಣೆ ಮಾಡಿ ಇಲ್ಲಿವರೆಗೂ ಕಳಿಸಿದ್ದಾರೆ. ಏನು ಹೇಳಿ, ಯಾರೋ ಗೊತ್ತಿಲ್ಲದ ವ್ಯಕ್ತಿನ ಒಬ್ಬರು MLA ರಕ್ಷಣೆ ಮಾಡಿ ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಮತ್ತು ಸಿಬ್ಬಂದಿಗಳ ಸಮ್ಮುಖದಲ್ಲಿ ಕಳಿಸಿದ್ದಾರೆ ಅಂದರೆ ಒಂದು ಖುಷಿಯಾದ ವಿಚಾರನೇ ಅಲ್ವಾ ಸರ್? ಹೌದು. ಯಾಕೆಂದರೆ ಇಲ್ಲಿವರೆಗೂ ಈ ಕೆಲವೊಂದು ಸಲ ನೋಡಿ ಸುಮ್ಮನೆ ಹೋಗ್ತಾರೆ. ಅಂಥದ್ರಲ್ಲಿ ಇವತ್ತು ಕಳಿಸಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿಯಾದ ವಿಚಾರ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ಬನ್ನಿ ಯಜಮಾನ್ರೆ, ಬನ್ನಿ. ಇನ್ಮೇಲೆ ಓಡಾಡಬೇಕು. ಸರಿನಾ? ನಾನು ಓಡಾಡಿಸ್ತೀನಿ, ಬನ್ನಿ. ಹೌದಾ? ಬನ್ನಿ ಅಣ್ಣ. ಬೈಲಿ ಶಿವ, ಗಣೇಶಮ್ಮನ ಕರ್ಕೊಂಬ. ಇಲ್ಲ ಐತೆ ಗೊತ್ತಾಗ್ಬಿಡ್ತದೆ. ಬಾ ಶಿವ, ಕಬ್ಬಣ ಚೇರ್ ಬಾ.
ಕಬಡ್ಡಿ ಚೇರ್ ಅಕ್ಕ ಅಲ್ಲೇ ಇದೆ ತುಂಬ ಕಬಡ್ಡಿ ಚೇರ್. ಅಲ್ಲಿ ರಕ್ಕೆ ಕೈ ಹಾಕ್ಸಿವ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಈ ಆಶ್ರಮ ಒಳ್ಳೇದಾಗಲಿ. ಆಯ್ತು ಏನಿಲ್ಲ, ಎದ್ದು ನೀನು ಅಲ್ಲೇ ಕುತ್ಕೊಂಡು ಮಲಿಕೊಂಡ್ರೆ ಇರೋಕತ್ತದ. ಹಾಂ ಕೊಡ್ತಾರೆ ಇದೇ ವಾಕರು. ಸರ್ ಇದೇ ನಮ್ಮ ಚಿಕ್ಕಮ್ಮ ಕೊಡಿಸಿದ್ಲು. ಹೌದಾ? ನಿಮ್ಮ ಚಿಕ್ಕಮ್ಮನ ಹೆಸರೇನು? ಶಾರದಮ್ಮ. ಶಾರದಮ್ಮ. ಫೋನ್ ನಂಬರ್ ಏನಾದ್ರು ಐತೆ ನಿಮ್ಮ ಫ್ಯಾಮಿಲಿದು? ನಮ್ಮ ಅಣ್ಣಂದು ಐತೆ ಸರ್. ಅಣ್ಣಂದು ಐತಾ? ಸರ್ ಮೊಬೈಲ್ ತಗೊಂಬಂಗೆ. ಈ 2 ತಿಂಗಳಿಂದ ಕಾಲು ಮಾಡಿದ್ರೆ ಫೋನ್ ಏನಾದ್ರು ಮಾಡ್ತಿದ್ದೆ ಯಾರ ಕೈಲಾದ್ರು? ಮಾಡ್ತಿದ್ದೆ ಸರ್. ಅವನು ನಮ್ಮ ಅಣ್ಣ ಸತ್ತೋಗಿ ನನಗೂ ಸಂಬಂಧ ಇಲ್ಲ ಅಂತ. ನೋಡಿ, ಹಣ್ಣಂಗೆ ಫೋನ್ ಮಾಡಿಸಿದ್ರೆ ಸತ್ರ ಸೈಲಿ ಅಂತ ಅಂದ್ರಂತೆ ಸರ್. ಯೋಚನೆ ಮಾಡಿ, ಈ ಕಾಲದಲ್ಲಿ ನೋಡಿ ಸರ್ ಒಳ್ಳೆ ಜಾಗಕ್ಕೆ ಬಂದು ಸೇರಿದ್ಯಾ? ಬೇಜಾರ. ಕಾಲ್ ಮಾಡ್ತೀನಿ ನಿಮ್ಮ ಸಂಬಂಧಿಕರಿಗೆ. ಸರಿ ಸರ್. ಯಾರೋ ಬಂದರೆ ಕಳಿಸ್ಕೊಡ್ತೀನಿ. ಚೆನ್ನಾಗಿರಿ ಅಂತೆ. ಆಯ್ತು. ಹಾಂ, ನಮಸ್ಕಾರ. ಥ್ಯಾಂಕ್ ಯು.